ರಾಯರು ದರ್ಶನ ಮಸ್ತಾಗಾಯ್ತು. ಎಷ್ಟು ಬೇಗ ಆಯಿತು ಗೊತ್ತಾ. ಟೂ ಮಚ್ ಆಫ್ ಸನ್ ಸ್ಲ್ಯಾಪಿಂಗ್ ಗೈಸ್. ರಜ್ಜಿ ಗಾಟ್ ಅಷ್ಟೇ. ನನ್ ಬೇರೆ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ನನ್ಗೊಂದು ಗತಿ ಕಾಣಿಸ್ತಾರೆ. ಗತಿ ಮರಿ ಮೇಲ್ಗಡೆ ಕೂತ್ಕೊಂಡಿದ್ದಾಳೆ. ಇದನ್ನ ಎಳ್ದು ಮಸ್ತಾಗಿರುತ್ತೆ. ಇದನ್ನ Hi guys, welcome back to our YouTube channel Crazy Sisters Teju and Diksha. So guys, ಇವತ್ತಲ್ಲ ನಾಳೆ ಹೋಗ್ತೀವಿ ಆ್ಯಕ್ಚುಲಿ. ಬಟ್ ಇವತ್ತೇ ಹೋಗ್ತಾ ಇಲ್ಲ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಡಿಕ್ಕು ಮಮ್ಮಿ ಹಾಯ್ ಮಾಡು ಆ್ಯಂಡ್ ಅಜ್ಜಿನೂ ಬರ್ತಾರೆ ಆ್ಯಂಡ್ ಮಮ್ಮಿ ಫ್ರೆಂಡ್ ಹೇಮಾ ಆಂಟಿ ಆ್ಯಂಡ್ ಅವ್ರ ಫ್ಯಾಮಿಲಿ ಎಲ್ಲರೂ ಬರ್ತಾರೆ. ಎಲ್ಲರೂ ವ್ಲಾಗಲ್ಲಿ ಬರ್ತಾರೆ ಅಂದರೆ ತೋರಿಸ್ತೀನಿ, ಇಲ್ಲಾಂದರೆ ಎಲ್ಲ ಕೀಪ್ ವಾಚಿಂಗ್. ಗೈಸ್ ಕಳ್ಸಿಟ್ಟಿದ್ದು ಹಾಂ ನಾನು ಮಾಡಿದ್ದು ಇವಾಗ ನಾನು ಕಲಿಸಿದ್ದು. ಏನಕ್ಕೆ ಪುಳಿಯೋಗರೆ ಅಂತ ಅಂದರೆ ಹೇಮಾ ಆಂಟಿಗೆ ಅಜ್ಜಿ ಮಾಡಿದ ಪುಳಿಯೋಗರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನನಗೆ ಅಷ್ಟು ನನಗೆ ಅಷ್ಟು ಇಷ್ಟ ಆಗಲ್ಲ ಗೈಸ್ ಪುಳಿಯೋಗರೆ. ಬಟ್ ಅಜ್ಜಿ ಮಾಡಿದಾಗ ನಾನು ಸ್ವಲ್ಪ ತಿಂತೀನಿ. ಬಟ್ ನನಗೆ ಇದು ಇಷ್ಟ ಆಗಲ್ಲ, ಪುಳಿಯೋಗರೆ ಇಷ್ಟ ಆಗಲ್ಲ. ದೇವಸ್ಥಾನದಲ್ಲಿ ಅಜ್ಜಿ ಮಾಡೋದು ಚೆನ್ನಾಗಿರುತ್ತೆ, ಬೇರೆ ಪ್ಯಾಕೆಟ್ದು ಎಲ್ಲ ನನಗಾಗಲ್ಲ. ಸೊ ಅದಕ್ಕೇ ಆಂಟಿ ಇಡ್ಲಿ ಮತ್ತು ಈರುಳ್ಳಿ ಚಟ್ನಿ ತೊಗೊಂಬರ್ತಿದ್ದಾರೆ. ಆ್ಯಂಡ್ ದೆನ್ ಕೀಪ್ ವಾಚಿಂಗ್. ನಮ್ಮ ಊಟ ಪ್ಯಾಕ್ ಆಗಿದೆ ಆ್ಯಂಡ್ ನೋಡಿ ನಮ್ಮ ಮನೇಲಿ ಈ ಥರದೆಲ್ಲ ಸಾಮಾನು ಇರುತ್ತೆ. ಏನು ಮಮ್ಮಿ ನನ್ ಬೇರೆ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ನನ್ಗೊಂದು ಗತಿ ಕಾಣಿಸ್ತಾರೆ. ಬರೀ ನೀವಿಬ್ಬರೇ ಹೋಗಿದ್ದೀರಾ ಅಂತ. ಸೊ ಆಂಟಿ ಯಾವಾಗೂ ಹೇಳ್ತಿದ್ರು ನನಗೆಲ್ಲಾದ್ರೂ ಹೋಗ್ಬೇಕಂತ ಅಂದ್ಬಿಟ್ಟು, ಅದಕ್ಕೆ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬರೀ ಆಂಟಿ ಮಮ್ಮಿ ಆ್ಯಂಡ್ ನಾವೆಲ್ಲ ಆ್ಯಂಡ್ ಹಾಗೆ ಆ್ಯಡ್ ಆನ್ ಹಾಕ್ಕೊಂಡು ಇವಾಗ ನಾವು 10 ಜನ ಹೋಗ್ತಿದ್ದೀವಿ. ಫನ್ ಆಗಿರುತ್ತೆ. ಕೀಪ್ ವಾಚಿಂಗ್. ಬಾಯ್ ಪಾಂಡ, ಬಾಯ್ ಹೇಳು, ಬಾಯ್ ಮಾಡು. ಓಕೆ ಬಾಯ್. ಅದು ಬಂದ ತಕ್ಷಣ ನಮಗೆ ಸಿಗೋಕ್ಕೆ ಇಂಡಿಯನ್ ಥಿಂಗ್ಸ್. ಎಷ್ಟು ಚೆನ್ನಾಗಿರೋ ಸೂಟ್ ಕೇಸ್ ಬ್ಯಾಗ್ ಇದ್ರು ಆ ತೇಪ್ಲ ಇರಬೇಕು. ಗೈಸ್ ಮೆಟ್ರೋ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತಂದರೆ, ಈ ಥರ QR ಟಿಕೆಟ್ಸ್ ತೊಗೊಂಡ್ಬಿಟ್ರೆ ಹಿಂಗೆ ಹೋಗ್ತಾ ಗೊತ್ತಿದ್ದಿಲ್ಲ ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತಾ? ಆಗುತ್ತೆ. ಸೊ ಗೈಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇದು ನೋಡಿ, ಗೊತ್ತಿದೆ ಅಂತಂದರೆ ಕಮೆಂಟ್ ಮಾಡಿ. ಗೊತ್ತಿದೆ ಅಂದರೆ ಗೊತ್ತು ಅಂದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಯೂಸ್ ಮಾಡಿ. ಗೊತ್ತು ಹೋಗೆ ಅಂತ ಒಂದು ಕಂಟೆಂಟ್ ಮಾಡೋಣ ಅಂದರೆ ಹಿಂಗೆ ಮಾಡ್ತಾಳೆ. ಕಂಟೆಂಟ್ ಗೊತ್ತಿರೋದಕ್ಕೆ ಗೈಸ್ ಒಂದು ಮಗುಗೆ ಅವ್ರಮ್ಮ ಫಟ್ ಅಂತ ಬಿಟ್ರು, ನಮ್ಮಿಬ್ರಿಗೂ ನಗು ಬಂದ್ಬಿಡ್ತು. ಸಾನ್ವಿಕಾಗ ಸ್ಫೂರ್ತಿ ಹಾಕೋ ಹೊಡೆದಂಗೆ ನಾನು ನಗು ಬರುತ್ತೆ. ಅದು ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ದೀಕ್ಷಾಗ ಹಂಗೆ ಬೀಳ್ತಾ ಇತ್ತು. ಹೌದು ಗೈಸ್, ದೀಕ್ಷಾಗಂತೂ ಹೊಡೆದಿಲ್ಲ, ದೀಕ್ಷಾಗ ಒಂದ್ಸತಿನೂ ಹೊಡೆದಿಲ್ಲ ಗೈಸ್. ಇಬ್ರು ಹುಡುಗೊಂದ್ಸತಿ ಬಿಟ್ಟರು, ಒಂದು ಮಾರ್ಕ್ ಬಂದಿತ್ತು. ಹಲೋ ನನ್ಗೆ ಅವಾಗೂ ನಗು ಬರ್ತಿತ್ತು. ಪ್ಲಾಟ್ಫಾರ್ಮಿಗೆ ಬಂದ್ವಿ. ಅಜ್ಜಿನ ತಾತನ ಹುಡುಕ್ತಾ ಇದೀವಿ ಎಲ್ಲಿದ್ದಾರೆ ಅಂದ್ಬಿಟ್ಟು. ನಮ್ಮ ಅಜ್ಜಿ ಜೊತೆ ಬಂದ್ವಿ ನಾವು ಶಾಪಿಂಗ್ ಮಾಡೋಕ್ಕೆ. ಇಲ್ಲ, ನೀನು ಆಪ್ರೇಷನ್ ಮಾಡಿಸ್ಕೊಂಡಿದ್ಯಲ್ಲ, ಕನ್ನಡಕ ಇಲ್ದಿರ ಕಾಣುತ್ತೆ ತಾನೆ? ಬೇಡ, ಶೋಗ ಶಾಪಿಂಗ್ ಗೈಸ್ ಹೋಗೋಣ ಇವಾಗ. ನಮ್ಮ ಅಜ್ಜಿ ಡೈಲಾಗ್ ಹೇಳ್ತಿದ್ರು, ಮಾಡಿ ಬೆಂಗಳೂರಿಗೆ ಬಾಯ್. ಎಲ್ಲಿಗೆ ಹಾಯ್? ಎಲ್ಲಿಗೆ ಹೋಗ್ತೀರಾ? ಅಂದ್ರಿಗೂ ನಮಸ್ಕಾರ. ಮಂತ್ರಾಲಯ ಸ್ವಾಮಿ ಇಲ್ಲೇ ಓಪನ್ ಮಾಡಿಬಿಟ್ಟು ತಿಂತಿದ್ದಾಳೆ. ತಾತನೂ ಬಂದಿದ್ದಾರೆ. ತಾತ ಹಾಯ್. ಟ್ರೈನ್ ಮಿಸ್. ನಡೀರೆ ಹೋಗೋಣ ಒಂದು ದುರಂತ ಆಗಿದೆ ಗೈಸ್. ಏನೇ ಮಾಡ್ತಿದ್ಯಾ? ಏನೋ ಮಾಡ್ತಾಳೆ ಗೈಸ್. ಏನು ಆಗಿದೆ ಅಂದರೆ ನೋಡಿ, ಹೇಮಾ ಆಂಟಿ ಅವರು ರೀಚ್ ಆಗೋಕ್ಕಾಗಿಲ್ಲ. ಸೊ ಇವಾಗ ಅವರು ಎಡಕ್ಕಾಲಿ ಹತ್ತಕ್ಕೆ ಟ್ರೈ ಮಾಡ್ತಾರೆ. ಏನಂತ ಅಜ್ಜಿ, ಹತ್ತಕ್ಕಾಗುತ್ತಾ? ಗೊತ್ತಿಲ್ಲ, ಕಾರ್ ನೋಡ್ಬೇಕು. ಗೊತ್ತಿಲ್ಲ, ಇವಳು ಏನೋ ಮಾಡ್ತಾನೆ ಇದ್ದಾಳೆ. ಏನು ದೀಕ್ಷಾ, ಈ ಥರ ಕ್ರೇಜಿ ಅಡ್ವೆಂಚರ್ ಆಗುತ್ತೆ. ಅದಕ್ಕೆ ಬೇಗ 1 hour ಮುಂಚೆನೇ ಇರಿ, ಪರವಾಗಿಲ್ಲ, ಏನಾಗಲ್ಲ. ಈ ಥರ ಮಿಸ್ ಆಗುತ್ತೆ. ಅದಕ್ಕೆ ಏನಂತೀಯ? ಇದು ಲಾಕ್ ಮಾಡೋದು ಹೆಂಗೆ? ಇವಳು ಏನೋ ಮಾಡ್ತಿದ್ದಾಳೆ, ಹಾಕ್ಬಿಡು ಅಷ್ಟೇ. ಅಲ್ಲಿದೆ ಲಾಕು. ಗೈಸ್ ನಾವು ಫಸ್ಟ್ ಟೈಮ್ AC ಅಲ್ಲಿ ಬಂದಿದ್ದೀವಿ. ಸೊ ನೋಡಿ ಏನೋ ಮಾಡ್ತಿದ್ದಾಳೆ. ನೋಡಿ ಗೈಸ್ ಎಷ್ಟು ಕ್ರೇಜಿ, ಈ ಥರ ಪ್ಯಾಕ್ ಮಾಡಿಟ್ಟಿದ್ದಾರೆ ಗೈಸ್. ಬೆಡ್ಶೀಟು, ದಿಂಬು, ಇನ್ನೊಂದು ರಗ್ಗು. ಇವಳು ಏನೋ ಮಾಡ್ತಿದ್ದಾಳೆ, ಕೋತಿ ಕೆಲಸ.
ಮರಿ ಮೇಲ್ಗಡೆ ಕೂತ್ಕೊಂಡಿದ್ದಾಳೆ. ನಮ್ಮ ಸಾಮಾನು ಇದೆ. ಮಮ್ಮಿ ಇಲ್ಲಿ ಕೂತಿದ್ದಾರೆ, ಅಜ್ಜಿ ಇಲ್ಲಿ ಕೂತಿದ್ದಾರೆ. ಗೈಸ್ ವಿಂಡೋ ಓಪನ್ ಆಗಲ್ಲ ಗೈಸ್. ಫೈನಲಿ ರೀಚ್ ಆಗಿದ್ದಾರಂತೆ ಸ್ಟೇಷನ್ಗೆ. ನಾವು ಹೋಗ್ತಾ ಇದ್ದೀವಿ. ನಾವು ಹೋಗಿ ಹಚ್ಕೊಳ್ತೀವಿ, ವೆಲ್ಕಮ್ ಮಾಡಿಸ್ಕೊತೀವಿ. ಎಷ್ಟು ಗೊತ್ತಾ ಗೈಸ್, ಕಾಲ್ ಮಾಡಿ ಎಲ್ಲಿದ್ದೀರಾ ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಗೈಸ್ ನಮ್ಮ ಮಮ್ಮಿ ಹೇಳ್ತಿದ್ದಾರೆ, ಏನ್ಮಾ ಆಕ್ಚುಲಿ ಅಡ್ವೆಂಚರ್ಸ್ ಅಂದ್ರೆ ಥ್ರಿಲ್ಲಿಂಗ್ ಲೈಫ್ ಹೆಂಗೆ ಅಂತಿದ್ದಾರೆ. ಹಾಯ್ ಮಾಡಿ ಆಂಟಿ, ಗೈಸ್ ಹಾಯ್ ಮಾಡಿ ಎಲ್ಲ. ನಾವೇನೋ ಡಿಸ್ಕವರ್ ಮಾಡಿದ್ವಿ ಇಲ್ಲಿ. ತಗೋ ಡಿಸ್ಕವರ್. ಗೈಸ್ ಮಸ್ತಾಗಿರೋ ಚಟ್ನಿ ಮಾಡ್ಕೊಂಡು ಬಂದಿದ್ದಾರೆ ಆಂಟಿ. ಯಮ್ಮಿ ಅನಿಸ್ತಿದೆ. ನಾವು ಪುಳಿಯೋಗರೆ ಇಬ್ರು ಆಂಟಿಗಳು ಎದ್ಬಿಟ್ಟು ಸರ್ವ್ ಮಾಡ್ತಿದ್ದಾರೆ. ಗೈಸ್ ಮಸ್ತಾಗಿದೆ, ನನ್ನ ಫೇವ್ರೆಟ್ ಚಟ್ನಿ ಇದು. ಗೈಸ್ ನಾವು ವಿಡಿಯೋ ಮಾಡೋಕ್ಕಂತಾನೆ ಸ್ಪೆಷಲ್ ಲೈಟ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಅಲ್ಲಿ ಕೆಳಗಡೆ ಇವಾಗ ನೋಡು, ಇವಾಗ ನಾವು ಜನರಲ್ ಕೋಚಲ್ಲಿದ್ದೆ ಇದು ಆಫ್ ಮಾಡಿಬಿಡ್ತಾರಲ್ಲ, ಸೊ ನಮಗೆ ಬೇಕಂದ್ರೆ ಇದು ನೀವು ಆನ್ ಮಾಡ್ತೀವಿ. ಇದೆ ಕ್ರೇಜಿ ಗೈಸ್. ಇಲ್ಲ ಗ್ರೀನ್ ಬಟನ್. ಸೊ ನಾವು ಫಸ್ಟ್ ಟೈಮ್ ಇಲ್ಲಿ ಮಲ್ಕೊಂಡಿದ್ದೀವಿ ನೋಡಿ ಗೈಸ್. ಮಸ್ತಾಗಿ ಕೆಳಗಡೆ ಕೂಡ ಬೆಡ್ಶೀಟು ಮೇಲೆ ಹಾಕಿದ್ದಾರೆ ನಮ್ಮನ್ನ. ಇದನ್ನ ಎಳ್ದುಗಳು ಮಸ್ತಾಗಿರುತ್ತೆ. ಇದನ್ನ 1000 ರೂಪಾಯಿ ಕಟ್ಟಕ್ಕೆ ರೆಡಿನಾ? ನೀನು ಕಟ್ಕೊಡ್ಬೋದು ಗೈಸ್. ನನಗೆ ಅಂತ ಸ್ಪೆಷಲ್ ಲೈಟ್ ಹಿಂಗೆ ತಿರುಗಿಸ್ಬೋದು ಈ ಕಡೆ ನನ್ನ ಮುಖಕ್ಕೆ. ಅದು ಏನಕ್ಕೆ ಗೊತ್ತಾ, ಸ್ವಲ್ಪ ಜನ ಬುಕ್ ಓದ್ತಾರಲ್ಲ, ಆನ್ ಮಾಡ್ಕೊಂಡು ಏನೋ ಹೇಳ್ತಿರಲ್ಲ ಗೈಸ್. ಬುಕ್ ಓದೋ ಥರ ಕಾಣಿಸಿಲ್ಲ, ಫೋನ್ ಥರ ಕಾಣಿಸ್ತು. ಆಫ್ ಮಾಡ್ತೀನಿ. ನನ್ನ ತಂಗಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ. ಇಲ್ಲಿ ಬಂದಿದ್ದಾಳೆ, ಅಲ್ಲಿ ಅವರ ಮಾಡಿಬಿಟ್ಟಿದ್ರು ನಮ್ಮನ್ನ. ಗೈಸ್ ಲಾಸ್ಟ್ ಟೈಮ್ ಹೇಳಿದ್ವಿ ತಿರ್ಗಾ ಹೇಳ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಇಳ್ಕೊಂಬಂದ್ರೆ ಇಲ್ಲಿ ಜೀಪು ಟ್ಯಾಕ್ಸಿ ಇರುತ್ತೆ, ಹೋಗ್ಬೋದು. ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ ನಮ್ದೊಂದು ವಿಡಿಯೋ ನೋಡಿ. ಇದು ನೋಡಿ ಗೈಸ್, ರೈಲ್ವೆ ಸ್ಟೇಷನ್ ನೋಡಲ್ಲ ನೋಡಿ. ಈ ಸತಿ ನಾವು ಆಟೋ ಅಲ್ಲ ಜೀಪ್ ನೋಡ್ತೀವಿ. ಗೈಸ್ ನಾವು ಹಿಂದೆ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ರೋಡ್ ನೋಡಿ ಏನೂ ಕಾಣ್ತಿಲ್ಲ. ಗೈಸ್ ಜೀಪಿನ ಎಲ್ಲಿದ್ದೀವಿ. ಇಲ್ಲಿ ನೋಡಿ ಸ್ಟ್ಯಾಚು ಇದೆ, ಇಲ್ಲಿ ನೋಡಿ ಆರ್ಚ್ ಇದೆ. ಇವಾಗ ರೂಮ್ ಫಿಗರ್ ಔಟ್ ಮಾಡ್ತಿದ್ದೀವಿ. ರೆಡಿಯಾಗಿ 10 ನಿಮಿಷ ಕಾಯ್ತಿದ್ದೀವಿ. ನಮ್ಮ ಅಕ್ಕ ಯಾವಾಗಲೂ ಲೇಟ್ ಗೈಸ್. 1 kg ಮೇಕಪ್ ಮಾಡ್ಕೊತ ನೋಡಿ. ಇಲ್ಲಿ ಮಮ್ಮಿ ಕೀ ಇಟ್ಕೊಂಡು ಕಾಯ್ತಿದ್ದಾರೆ, ಆದರೂ ಮೇಡಮ್ ಅವರು ಇನ್ನೂ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾರೆ. ಫೈನಲಿ ಗೆಸ್ಟ್ ಅಪಿಯರೆನ್ಸ್ ಗೈಸ್. ನಾನು ಲಾಸ್ಟಲ್ಲಿ ಬಿಟ್ಬಿಟ್ಟು ಒಂದು 5 ನಿಮಿಷ ಕೊಟ್ಬಿಟ್ಟು ನಾನು ರೆಡಿ ಆಗಿಲ್ಲ ಅಂತ ಯಾವಾಗೂ ನನ್ನ ಮೇಲೆ ಅಲಿಗೇಷನ್. ಲಾಸ್ಟಲ್ಲಿ ಬಿಟ್ಟಿದ್ದೀವಿ ಅಂದರೆ ನನ್ನ ಮೇಲೆ ಅಲಿಗೇಷನ್ ಆಗ್ತಾರೆ. ನೆಕ್ಸ್ಟ್ ನಾನು ಫಸ್ಟ್ ಹೋಗ್ತೀನಿ ನೋಡಿ. ಲಾಸ್ಟಲ್ಲಿ ಬಿಟ್ಟಿದ್ದೀವಿ ಅಂದರೆ ಬೇಗ ರೆಡಿ ಆಗಬೇಕು ತಾನೇ ಗೈಸ್. ಫೋನ್ ಹ್ಯಾಂಡ್ ಓವರ್ ಆಗಿದೆ. ಸೊ ಗೈಸ್ ನಮ್ಮ ಔಟ್ಫಿಟ್ ನೋಡಿ ಹೊಸದು. ಅದೇ ಏನೇನೋ ಆರ್ಡ್ರ್ ಮಾಡಿದ್ಲು, ನಾನು ಆರ್ಡ್ರ್ ಮಾಡಿಕೊಟ್ಟೆ ಇವಳಿಗೆ. ನನಗಂತ ಮಾಡ್ಕೊಂಡಿದ್ದು ಕೊಟ್ಟಿದ್ದೀನಿ ನೋಡಿ ಅದನ್ನು. ಗೈಸ್ ಎಷ್ಟು ಈಸಿಯಾಗಿ ಬಿಡು ಕೋಪ ಬಡಿಸ್ಬೋದು ನೋಡಿ ಗೈಸ್. ಸುಮ್ಮನೆ 1-2 ಸತಿ ಹೇಳಿದೆ ಬಟ್ಟೆ ಬಗ್ಗೆ, ಕೋಪ ಬಂದುಬಿಟ್ಟಿದೆ. ನಮ್ಮ ಅಜ್ಜಿ ನೋಡಿ ರೆಡಿ ಆಗಿದ್ದಾರೆ. ಅಜ್ಜಿದು ಕಾಣಲ್ಲ, ಹಂಗೆ ಔಟ್ಫಿಟ್ ಚೆಕ್. ಏನೋ ತೆಗಿತಾಯಿ ಬೆಳಕಿ ಕಡೆ ಇದೆ ನೋಡಿ, ಇದು ಚೆನ್ನಾಗಿದೆ ನೋಡಿ. ಬರ ನೀನು ಎಷ್ಟಮ್ಮ ಕಾಫಿ? ಎಷ್ಟು? ಗೈಸ್ ನೋಡಿ ಗೈಸ್, ಬಿಸಿಲಿಗೆ ಅಂತ ಇದು ಹಾಕಿದ್ದಾರೆ. ಸೊ ಗೊತ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಇವಾಗ ನೋಡಿ. ಎಷ್ಟು ಜನ ಗೈಸ್, ತುಂಬ ರಶ್ ಆಗಿಬಿಟ್ಟಿದೆ. ನಡುವೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನಾವೇ ಹೆಂಗೆ ಬಂದಿರೋದು ನಮಗೂ ಗೊತ್ತು, ಫಸ್ಟಿನ ಗೊತ್ತಿತ್ತು ಗೈಸ್. ಎಷ್ಟು ರಶ್ ಆಗಿದೆ ಅಂದರೆ ಒಂದು ಕ್ಯೂ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಗೈಸ್. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಡೈರೆಕ್ಟ್ ಎಂಟ್ರಿ ಇತ್ತು, ಇವಾಗ ಫುಲ್ ಕ್ಯೂ ಗೈಸ್. ಮಮ್ಮಿ ಫ್ರೆಂಡ್ ಹೇಮಾ ಆಂಟಿ, ಅವ್ರು ಮಮ್ಮಿ. ಅಜ್ಜಿ ಹಾಯ್ ಮಾಡಿ, ಅಜ್ಜಿ ಹಾಯ್ ಮಾಡಿ ವಿಡಿಯೋ. ಇವಾಗ ಡಾಲಿನ ತೋರಿಸ್ತೀನಿ. ಡಾಲಿ ಹಾಯ್ ಮಾಡಿ. ಹೇಮಾಂಟಿ ಮಗಳು ಇವಳು. ಇನ್ನು ಹೇಮಾಂಟಿ ಮಗ ಮತ್ತು ಅಕ್ಕ ಮಗ ಅಲ್ಲೇ ದರ್ಶನ ಮಾಡ್ತಾ ಇದ್ದಾರೆ, ಬರಲಿ. ಆಮೇಲೆ ಹೇಮಾಂಟಿ ಅವ್ರ ಅಕ್ಕ ಮಗಳು ಸೋನು ಅಕ್ಕನೂ ಇದ್ದಾರೆ. ಅವ್ರು ಲೇಟ್ ಆಗಿದ್ದಾರೆ. ಅವರು
ಅಣ್ಣ ಮತ್ತು ಪಾಪ ಎಷ್ಟು ಜನ ಬಂದಿದ್ದೀವಿ ನಾವು. ಗೈಸ್ ತುಂಬ ರಶ್ ಇತ್ತು. ಸೀನಿಯರ್ಗೆ ಬಿಡ್ತಾರೆ, ಸೀನಿಯರ್ ಸಿಟಿಸನ್ಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅಜ್ಜಿನೂ ಕಲಿಸಿದ್ವಿ. ಆಮೇಲೆ ಪಾಪಗೂ ಬಿಡ್ತಾರೆ ಅಂದ್ಬಿಟ್ಟು ಅಕ್ಕನ ಪಾಪನ ಕಲಿಸಿದ್ವಿ. ಈ ಹಸು ತಿರ್ಗಾ ಬರ್ತಿದೆ ಗುಮ್ಮಕ್ಕೆ ಬರ್ತೀವಿ. ಸೊ ಇವಾಗ ನಮ್ಗೆ ಆಗಲ್ಲ, ಫ್ರೀಯಲ್ಲೇ ಹೋಗೋಣ ಅಂದ್ಬಿಟ್ಟು ತುಂಬ ರಶ್ ಇದೆ ಅಂದ್ಬಿಟ್ಟು ಇವಾಗ ಸ್ಪೆಷಲ್ ಟಿಕೆಟ್ ತೊಗೊಳ್ತಾ ಇದ್ದೀವಿ. 1000 ರುಪೀಸ್ಗೆ 4 ಜನ ಬಿಡ್ತಾರಂತೆ. ಸೊ 8 ಜನ ಇದ್ದೀವಿ ಕರೆಕ್ಟು. ಸೊ ಅದಕ್ಕೆ ಇಟ್ಸ್ ಸೈನ್ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನಾವು ಮಸ್ತಾಗಿ ಲಾಸ್ಟ್ ಟೈಮ್ ಫ್ರೀಯಲ್ಲಿ ಹೆಂಗೆ ಬಂದು ಅವಾಗ ಅಷ್ಟು ಇವಾಗ ಟಿಕೆಟ್ ಕೊಟ್ಟು ಬಂದಿದ್ದೀವಿ ಗೈಸ್. ಅಷ್ಟು ರಶ್ ಇದೆ ಇಲ್ಲಿ. ಎಂಟ್ರಿ ಒಳಗಡೆ ಫೋನ್ ಇಲ್ಲ, ಸೊ ಆಚೆ ಬಂದು ಸಿಗ್ತೀನಿ ಗೈಸ್. ದರ್ಶನ ಮಸ್ತಾಗಾಯಿತು. ಎಷ್ಟು ಬೇಗ ಆಯಿತು ಗೊತ್ತಾ? ಟಿಕೆಟ್ ಕೊಟ್ಟೋಗಿದ್ವಲ್ಲ ಅದಕ್ಕೇ. ನಂಗಿದೆಯಾ ಹೆಂಗಿತ್ತು? ಎಲ್ಲ ಕುತ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಪಾಪು, ನಿರ್ವೇಕ್. ಹಾಯ್ ನಿರ್ವೇಕ್. ಹಾಯ್. ಸ್ವಲ್ಪ ಟೈಮ್ ಬೇಕು ಗೈಸ್, ನೈಟೆಲ್ಲ ಅಕ್ಕ ಅಂತಿದ್ದ. ಗೈಸ್ ಅಕ್ಷತೆ ಕೊಟ್ಟಿದ್ದಾರೆ ನಮಗೆ. ಮಮ್ಮಿ ಕೊಡ್ಬೇಕಂತ ಇರೋ ಗೈಸ್. ಅಕ್ಷತೆ ತಲೆ ಮೇಲೆ ಹಾಕೊಂತೀರಾ, ತಿಂತೀರಾ ಅಂತ ಕಮೆಂಟ್ಸ್ ಮಾಡಿ. ಏನು ಮಾಡ್ತೀರಾ ಗೈಸ್? ನಾವು ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಮಸಾಲೆ ದೋಸೆ, ಇಡ್ಲಿ ಏನೇ ಅವ್ರಿಗೂ ಸೇರಿ ಕೊಟ್ರೇನೋ. ಅವರೆಲ್ಲ ಅಲ್ಲಿ ಕೂತಿದ್ದಾರೆ, ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಇವಾಗ ಮಸ್ತಾಗಿರುವ ಮಸಾಲೆ ದೋಸೆ ತಿನ್ನೋಣ ಗೈಸ್. ನಮ್ಮ ಮಮ್ಮಿನೂ ನಮ್ಮ ಅಜ್ಜಿ ನೋಡಿ ಫಾರಿನ್ ಅವ್ರ ಥರ. ನಾನು ಡಿಕ್ಕು ನೋಡಿ ಹೀಗೆ ಗೈಸ್. ಇವಾಗ ಶಾಪಿಂಗ್ ಮಾಡ್ತಿದ್ದೀವಿ. ಅಕ್ಕಗೆ ಮ್ಯಾಗ್ನೆಟ್ ಅಲ್ಲ ಇದು, ಅಕ್ಕಗೆ ಒಂದು ಬೇಕಂತೆ ಬೃಂದಾವನ ಮತ್ತು ರಾಘವೇಂದ್ರ ಸ್ವಾಮಿ, ಅದು ಹುಡುಕ್ತಾ ಇದ್ದೀವಿ. ಇದೆಷ್ಟು? ಇದು 500. ಇದು ಏನು ಮಾಡ್ತಿದ್ಯಾ? ಏನೋ ಮಾಡ್ತಿದ್ದಾಳೆ ಗೈಸ್. 50 ರೂಪೀಸ್ ಬರ ಇಲ್ಲಿ. ಅದಿದೆ ತಾನೇ ಮನೆಯಲ್ಲಿ ಕಿತ್ತಾಕಿದ್ಯಾ ಗೈಸ್? ನನ್ಗೆ ಯಾರಾದರೂ ಕೊಡಿಸ್ಬೋದು ನನ್ನ ಗಾಡಿ ತೊಗೊಂಡ್ಮೇಲೆ. ಗೈಸ್ ನಾವು ಸಾನ್ವಿಗೆ ಒಂದು ಕ್ಯೂಟ್ ಥಿಂಗ್ ತೊಗೊತಿದ್ದೀವಿ. ಗೆಸ್ ಮಾಡಿ ಏನು? ಯೂನಿಕಾರ್ನ್ ಬ್ಯಾಗ್. ಅವಳಿಗೆ ಇಷ್ಟ ಅಲ್ವಾ, ಅದಕ್ಕೆ. ನಿಂಗೂ ಬೇಕಾ ಬೇಬಿ? ನೋಡಿ ಗೈಸ್ ಎಷ್ಟು ಕ್ಯೂಟ್ ಹಾರ್ಟ್ ಶೇಪಲ್ಲಿದೆ. ಅವಳಿಗೆ ಲಾಸ್ಟ್ ಟೈಮ್ ಬರ್ಡೇಗೆ ಈ ಥರ ಪೌಚ್ ಕೊಟ್ಟಿದ್ವಿ ಯೂನಿಕಾರ್ನು. ಹಾಗಿದ್ದು ಗೈಸ್ ನಾನು ಹಾಕ್ಕೊಂಡಿದ್ದೆ, ಕಿತ್ಕೊಂಡ್ಬಿಟ್ಲು. ಸಾನ್ವಿಗೆ ಕೊಡೋ ತನಕ ನಾನು ಹಾಕ್ಕೊಂಡಿರೋಣ ಅಂತ ನಾನು ಹಾಕ್ಕೊತೀನಿ ಗೈಸ್. ರೂಮಿಗೆ ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲ ಮೇಲೆ ಹೋಗೋಣ ಅಂತ ಅಂದರು. ಸೊ ಅದಕ್ಕೇ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀವಿ ಅನಿಸುತ್ತೆ. ಆ್ಯಂಡ್ ದೀಕ್ಷಾ ಮೇಡಮ್ ಅವರು ಫಸ್ಟು ಮುಖ ತೊಳಿತಾ ಇರ್ತಾರೆ. ಕೆಳಗಡೆ ಕೂತ್ಬಿಟ್ಟಿದ್ದೀವಿ ಗೈಸ್, ಆಗ್ತಿಲ್ಲ ಸೆಕೆ ಅಂತ ಅಂದ್ಬಿಟ್ಟು. ಅಜ್ಜಿ ಮಮ್ಮಿ ಕೆಳಗಡೆ ಮಲ್ಕೊಂಡಿದ್ದಾರೆ ಗೈಸ್. ಒಂದು ನಿದ್ದೆ ಆಯಿತು, ನ್ಯಾಪ್ ಹೊಡೆದ್ಬಿಟ್ಟು ಬಿಸಿಲಲ್ಲಿ ಹೋಗ್ಬೇಕಾ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಎಲ್ರಿಗೂ ತಂದುಬಿಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ದೀಕ್ಷಾ ಆಂಟಿ ಹೋಗ್ಬಿಟ್ಟು ಮಾಮಿ ಮೆಸ್ಸಲ್ಲಿ ಊಟ ತಂದಿದ್ದಾರೆ. ಅವರ ಇನ್ನೊಂದು ರೂಮಲ್ಲಿದ್ದಾರೆ ಎಲ್ಲ. ಟಿಕ್ಕೂ ಹೋಗಿದ್ಲು, ಮಮ್ಮಿ ಬಸ್ಕೊಡ್ತಾರೆ ಗೈಸ್. ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಎದ್ದಿದ್ದೀವಿ. ಆ್ಯಂಡ್ ಬಾಜಿಲಿ ಅಜ್ಜಿಗೆ ನೋಡಿ ಗೈಸ್ ನಾನು ರೆಡಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ. ಸೂಪರ್ ಫಾರಿನ್ ಅಜ್ಜಿ ಆಗಿದ್ದಾರೆ ನಮ್ಮ ಅಜ್ಜಿ. ಸೂಪರ್ ಹಾಕಿದೆ ನೋಡಿ, ಯಾರಾದ್ರೂ ನೋಡ್ಬಿಟ್ಟು ನಗ್ತಾರಂತೆ. ಏನಕ್ಕೆ ಕೇರ್ ಮಾಡಬೇಕು, ನಮ್ಮ ಲೈಫ್ ನಮ್ಮ ಇಷ್ಟ. ಓಕೆ ಡನ್. ಬಾ ಹೋಗೋಣ. ಅವ್ರ ರಿಯಾಕ್ಷನ್ ನೋಡ್ಸ ನಮ್ಮ ಮಮ್ಮಿದು ದೀಕ್ಷಾದು. ಅಜ್ಜಿ ನೋಡು. ಟೂ ಮಚ್ ಆಫ್ ಸನ್ ಸ್ಲ್ಯಾಪಿಂಗ್ ಗೈಸ್. ಈ ನಡುವೆ ನಮಗೆ ಸನ್ ಕಿಸ್ ಅಲ್ಲ, ಸನ್ ಸ್ಲ್ಯಾಪಿಂಗ್. ಇವಾಗ ಒಂದು 5 ಗಂಟೆಗೆ ಈ ಥರ ಇರೋದು. ಅಮ್ಮ ಸುಡ್ತಿದೆ, ಇದು ಕಾದ್ಬಿಟ್ಟಿದೆ ಫುಲ್ಲು. ಆವಾಗ ಇವಳು ಚಪ್ಪಲಿ ಇಲ್ದಿರ ನಡ್ಕೊಂಡು ಬಂದು ಕಾಲು ಸುಟ್ಟೋಯ್ತು. ಏನಂತ ದೀಕ್ಷಾ ಇದಕ್ಕೆ? ನೋಡಿ ಗೈಸ್ ಹೆಂಗೆ ಮಾತಾಡ್ತಾಳೆ. ಅದೆಲ್ಲ ಜೋಕಲ್ಲ, ಹೇಳ್ಬಾರ್ದು ಮುಂಚೆ. ಲೆಟ್ಸ್ ಗೋ ಗೈಸ್. ನನ್ನ ತಂಗಿನೇ ಇವಾಗ ನನಗೆ ಅಕ್ಕ. ಒಂದು ವಾರ ಹಾಕೋಗಿ ಬರೋಣ ಅಂದರೆ ಅಂತ ಅಕ್ಕ.
ಈ ಥರ ರಿಂಗ್ ನಂಗೆ ಬರಲ್ಲ. ಬನ್ನಿ ಹೋಗೋಣ. ಸುಮ್ಮನೆ ಒಂದು ರೌಂಡಿಂಗ್ ಹೋಗ್ಬಿಟ್ಟು ಏನಾದರೂ ತಣ್ಣಗೆ ಕುಡ್ಕೊಂಡು ಸತಿ ಅದು ಮಾಡೋದು. ಗೈಸ್ ಇವಾಗ ನನಗೆ ಎಷ್ಟೊಂದು ಜನ ತಂಗಿಯಂದಿರು ದೀಕ್ಷಾ ಥರ ಕಾಣ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಹೌದು ಪೇಂಟ್ ಚೆನ್ನಾಗಿದೆ ಗೈಸ್. ನೋಡಿ ಇದು ಮಂತ್ರಾಲಯ ಅದು. ಗೈಸ್ ನಾನು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಕೋತಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟಿದೆ. ಅದು ಬಿಡು, ಇಲ್ಲಿ ನೋಡಿ ರಶ್. ಗೈಸ್ ನಮಗೆ ಶಾಕ್ ಆಗುತ್ತೆ. ನಾವು ಬೆಳಗ್ಗೆ 2,000 ಕೊಟ್ಬಿಟ್ಟು ಹೋದ್ವಿ. ಇವಾಗ ನೋಡಿ ಎಷ್ಟು ಖಾಲಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ ಗೈಸ್. ಖಾಲಿ ಹಿಂಗೆ ಹೋಗ್ತಿದ್ದೀವಿ ಗೈಸ್. ಎಷ್ಟು ಬೇಗ ದರ್ಶನ ಆಯ್ತು ಅಂದರೆ ನಾವು 2000 ಕೊಟ್ಟಿದ್ವಲ್ಲ ಅದಕ್ಕಿಂತ ಬೇಗ ದರ್ಶನ ಆಯಿತು. ಆ್ಯಂಡ್ ಇಲ್ಲೆಲ್ಲ ಹಿಂಗೆ ಏನೇನೋ ಮಾನ್ಯುಮೆಂಟ್ಸ್ ಇಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಈ ಥರ ನಮ್ಮ ಮನೇಲಿ ಒಂದು ಇಡಬೇಕು ಗೈಸ್, ನನಗೆ ಆಸೆ. ಇಲ್ಲಿ ರಾಘವೇಂದ್ರ ಸ್ವಾಮಿ, ಆಮೇಲೆ ಅವ್ರದ್ದು ಉಯ್ಯಾಲೆ, ಅಲ್ಲಿ ನೋಡಿ ವ್ಯಾಕ್ಸ್ದು ನೋಡಿ ಗೈಸ್. ರಿಯಲ್ ಆಗಿ ಹಿಂಗಿದ್ರು ಅನಿಸುತ್ತೆ. ಅಂಬಾರಿ ಊರಿನಲ್ಲಿ ರಾಯರು ರಿಯಲ್ ಆಗಿದ್ದಿದ್ರೆ ಹಿಂಗೆ ಇವಾಗ ನೋಡೋಕ್ಕೆ ಗೈಸ್. ಈ ಸತಿ ಹೂವು ಕೂಡ ಕೊಟ್ಟಿದ್ದಾರೆ. ಹೂವು, ತುಳಸಿ ಹೂವು ಅವಾಗಿಂದ 3 ಕೊಟ್ಟರು ಅಂತಿದ್ದಾರೆ ಗೈಸ್. ಇವಾಗ ಮಮ್ಮಿನೂ ಅಜ್ಜಿ ಪ್ರಸಾದ ತಗೊಳ್ಳೋಕೆ ಹೋಗ್ತಿದ್ದಾರೆ. ನಾವಿಬ್ರು ದೀಕ್ಷಾ ನಾನು ಫೋಟೋ ತೆಗಿತೀನಿ ಅಂದು ಅದಕ್ಕೆ ತಕ್ಷಣ ಇನ್ಸ್ಟೆಂಟ್ ಖುಷಿ ಬಂತು ನನ್ನ ಮುಖದಲ್ಲಿ. ನೋಡ್ಬೋದು ನೀವು. ನನ್ನ ತಂಗಿ ಗೈಸ್, ನನ್ನ ಮುದ್ದಿನ ತಂಗಿ. ಗೈಸ್ ನಮ್ಮ ಅಕ್ಕ ಹಸು ಜೊತೆ ಫೋಟೋ ಇಟ್ಕೊಂತಿದ್ಲು. ನಿನಗೆ ಬೇಕಾ ಹಸು ಜೊತೆ ಅಂತಂದರೆ ಒಂದು ಸೆಲ್ಫಿ ಇಟ್ಬಿಟ್ಟು ಅಕ್ಕ ಜೊತೆ ತೆಕ್ಕೊಂಡೆ ಗೈಸ್, ಹಸು ಜೊತೆ. ಇವಳು ಟ್ವಿನ್ ಗೈಸ್ ಅದು. ಗೈಸ್ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ಇಲ್ಲೊಂದು ಕಲ್ಯಾಣಿ ಕಟ್ತಿದ್ದಾರೆ ಅಂದಿದ್ವಿ. ಇಲ್ಲಿ ನೋಡಿ ಗೈಸ್ ಎಷ್ಟು ಮಸ್ತಾಗಿದೆ. ವಾವ್, ಫೋನ್ ಜಸ್ಟಿಸ್ ಮಾಡ್ತಿಲ್ಲ, ಎಷ್ಟು ಚೆನ್ನಾಗಿರೋದು. ಹಾಂ ಅಲ್ಲಿ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಏನ ಸರಿಯಾಗಿ ಕಟ್ಟಿದಾರೆ ಅಂತ ಚೆಕ್ ಮಾಡೋದು. ಇನ್ಸ್ಪೆಕ್ಷನಾ? ಏನೇನೋ ಮಾತಾಡ. ಲಾಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಯಾಕೆ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಗಲೀಜು ಮಾಡ್ತಾರಂತ ಅನ್ಸುತ್ತೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಹೌದು, ಇದರಲ್ಲಿ ಸೆಂಟ್ರಲ್ಲೇ ರಾಘವೇಂದ್ರ ಸ್ವಾಮಿ ಥರ ಕೂರಿಸ್ಬಿಡ್ಬೇಕು. ಹೌದು ಗೈಸ್, ಬೇಲ್ಪುರಿ ಮತ್ತು ಬಜ್ಜಿ ಎಲ್ಲ ತಿನ್ನಕ್ಕೆ ಬಂದ್ವಿ. ಸ್ಪೂನ್ ಇಲ್ಲ ಅಂತಿದ್ವಿ, ಅಷ್ಟು ಬೇಗ ಅಜ್ಜಿ ಡೋರೆಮೋನ್ ಬ್ಯಾಗಿಲ್ಲ ಎತ್ಕೊಟ್ರು. ಗೈಸ್ ತಿರ್ಗಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ತೇರು ನಡೆಯುತ್ತೆ ಇವಾಗ. ದೇವಸ್ಥಾನ ಇವಾಗ ತಗೊಂಬರ್ತಾರೆ, ಇದ್ರೊಳಗಡೆ ಇಡ್ತಾರೆ. ಫುಲ್ ಕಾಯ್ತಾ ಇದ್ದೀವೆಲ್ಲ. ನೀವು ತಗೊಳ್ಳಿ ಗೈಸ್. I got you something. Guess what? Ta-ta! Guess what? Keep guessing. Guys, ನನ್ನ ಫ್ಯಾನ್ನ ಹಿಂಗೆ ತೋರಿಸಿದ್ರೆ ಅವಳು ಐಸ್ ಕ್ರೀಮ್ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅಜ್ಜಿ ಅವಳು ಐಸ್ ಕ್ರೀಮ್ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಯಾವ್ದು ಐಸ್ ಕ್ರೀಮು ಅಂತ ಕೇಳ್ತಿದ್ದಾಳೆ. ಬುಜ್ಜಿ ಐಸ್ ಕ್ರೀಮ್ ಅಂತ. ಗೈಸ್ ನಮ್ಮ ಅಜ್ಜಿ ನಮಗೆ ಒಂದು ಫ್ಯಾನ್ ಕೊಡಿಸಿದ್ದಾರೆ. ಬುಜ್ಜಿ ಐಸ್ ಕ್ರೀಮ್ ಇದು. ಬುಜ್ಜಿ ಐಸ್ ಕ್ರೀಮ್ ಏನು ಯೂಸ್ ಆಗುತ್ತೆ ತಾನೇ? ಇವಾಗ ತಗೊಂಡು ಏನು ಮಾಡ್ತೀಯಾ? ಏನು ಇದೊಂದೇ ಟ್ರಿಪ್ಪಾ? ನಾವೆಷ್ಟು ಅಜ್ಜಿ ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಕಾಸು. ಎಷ್ಟು ಮೇಡಮ್? ಅಜ್ಜಿನೂ ಒಂದು ತೊಗೊಂಡಿದ್ದು, ನಾವು ಒಂದು ತೊಗೊಂಡಿದ್ದು. ಎಷ್ಟು ಫ್ರೀ ಕೊಟ್ಟ? ಗೆಸ್ ಮಾಡು. ತಗೊಂಡು ಒಂದು ಫ್ರೀ ನಡಿ. ಕೊಲಾಬ್ ಮಾಡ್ತೀರಂದ್ರೆ ಫ್ರೀ ಕೊಟ್ಟರು. ವಿಡಿಯೋ ಹಾಕ್ತೀನಿ. ಎಷ್ಟು? 150 ಒಂದಕ್ಕೆ. ಜಾಸ್ತಿ. ನೋಡಿ ಗೈಸ್, ಇವಳು ಅಲ್ಲಿ 200 ಅಂದರು. ನಾವು ಬಾರ್ಗೆ ನೋಡಿ ಹಿಂಗೆ ಮಾಡ್ತಾಳೆ. ಬೋಣಿ. ಅದೇ ಬೋಣಿ. ಇದು ಚಾರ್ಜ್ ಮಾಡ್ಕೊಂಡು ಯಾವಾಗ ಬೇಕೋ ಯೂಸ್ ಮಾಡ್ಬೋದು ಗೈಸ್. ಒಳ್ಳೆ ಇನ್ವೆಸ್ಟ್ಮೆಂಟ್ ಇದು. ಅದೇ ಇನ್ನೊಂದು ಬೋಣಿ ಹೆಂಗಿದೆ ಇವಾಗ? ಚೆನ್ನಾಗಿದೆಯಾ? ಹಾಂ ಗೈಸ್, ಮಂತ್ರಾಲಯ ಪ್ರಸಾದ ಚೂರು ಚಿಕ್ಕದು ತೆಗಿ ಮಮ್ಮಿ. ಸ್ಪೀಡ್ ಕೂಡ ಇದೆ. 150. 150 ಮಮ್ಮಿ.
our ಅಜ್ಜಿ got us ಗೈಸ್ ಇವಾಗ ಹೊರಡುವ ಸಮಯ. ಫುಲ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ, ಹೊರಡಕ್ಕೆ ರೆಡಿ ಆಗಿದ್ದೀವಿ. ಒಂದು ಹುಡುಗಿ ಇದ್ದಾಳಾಯ್ತಾ, ಅವಾಗ ಅವ್ರ ಅಪ್ಪ ಹಿತ ಅಂದಂಗೆ ಆಯಿತು. ಸೊ ಅದಕ್ಕೆ ಅವಳ ಜೊತೆ ಆಟಾಡ್ಕೊಂಡಿದ್ದೀವಿ, ನಿರ್ವೇಕ್ ಜೊತೆ ಆಟಾಡ್ಕೊಂಡಿದ್ದೀವಿ, ಏನೇನೋ ಮಾಡ್ಕೊಂಡಿದ್ದೀವಿ ಗೈಸ್. ಟೈಮ್ ಪಾಸ್ ಇನ್ನೇನು ಮಾಡೋದು ಅಂದ್ಬಿಟ್ಟು. ಗೈಸ್ ಟ್ರೈನ್ ಲೈಟಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಟ್ರೈನ್ ಬಂದು ಇನ್ನೊಂಚೂರು ಬೆಳಕಿಗೆ ಟ್ರೈನ್ ಗೈಸ್ 1 hour ಡಿಲೇ ಆಗಿದೆ. 1 hour ಕಾಯ್ಕೊಂಡಿದ್ವಿ. ಸೊ ಬಂತು ನೋಡಿ, ತಗೊಂಬಂದ್ವಿ. ಚಾನ್ ಚಾನ್ ಮಸ್ತಾಗಿದೆ ನೋಡಿ.